ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಜಂಟಿ ಕಾರ್ಮಿಕ ಸಂಘಟನೆ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜೈಲ್ ಭರೋ ಚಳವಳಿ ನಡೆಸಲಾಗಿದೆ. ದೇಶ ಸ್ವಾತಂತ್ರ್ಯ ಪಡೆದು 79 ವರ್ಷಗಳಾದರೂ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಮೂಲಭೂತ ಹಕ್ಕುಗಳು ಮೊಟಕುಗೊಳ್ತಾ ಇದ್ದು ಭ್ರಷ್ಟಾಚಾರ ಹೆಚ್ಚಾಗಿದೆ. ಸಾರ್ವಜನಿಕ ಸಂಪತ್ತಿನ ಲೂಟಿ ಹಾಗೂ ಕೆಲವೇ ವ್ಯಕ್ತಿಗಳಲ್ಲಿ ಸಂಪತ್ತು ಕೇಂದ್ರೀಕರಣವಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಕಾರ್ಮಿಕರಿಗೆ 8 ಗಂಟೆಗಳ ಕೆಲಸದ ಹಕ್ಕು ಖಾತರಿಪಡಿಸಬೇಕು. ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಒಳಗುತ್ತಿಗೆ ಪದ್ಧತಿಗಳನ್ನು ರದ್ದುಪಡಿಸಿ ಕಾರ್ಮಿಕರನ್ನ ಕಾಯಂ ಮಾಡಬೇಕು. ಕನಿಷ್ಠ ವೇತನವನ್ನ 36,000ಕ್ಕೆ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದ್ರು. ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ ರೈತರ ಸಾಲ ಮನ್ನಾ ಮಾಡಬೇಕು. ರೈತರ ಆತ್ಮಹತ್ಯೆ ತಡೆಯಲು ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಮುಖ ಬೇಡಿಕೆಗಳನ್ನ ನೋಡೋದಾದ್ರೆ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು. ಕನಿಷ್ಠ ವೇತನ 36,000ಕ್ಕೆ ಜಾರಿಗೊಳಿಸಬೇಕು. ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಕಾರ್ಮಿಕರನ್ನ ಕಾಯಂ ಮಾಡಬೇಕು. ನರೇಗಾ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಿ 200 ದಿನಗಳ ಕೆಲಸ ಹಾಗೂ ದಿನಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ ರೈತರಿಗೆ ಬೆಂಬಲ ಬೆಲೆ ಖಾತರಿಪಡಿಸಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಕಾಯ್ದೆ ಜಾರಿಗೊಳಿಸಬೇಕು. ಯಾದಗಿರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಿ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಬೇಕು. ಶಹಾಪುರದಲ್ಲಿ ನಗರ ಸಂಚಾರ ಪೊಲೀಸ್ ಠಾಣೆ ಹಾಗೂ ಸಹಾಯಕ ಆಯುಕ್ತರ ಕಚೇರಿ ಆರಂಭಿಸಬೇಕು. ಬಂಧುಗಳೇ, ಇವತ್ತು ಯಾದಗಿರಿ ಜಿಲ್ಲೆಯ ಸಂಯುಕ್ತ ಹೋರಾಟ ಸಮಿತಿ ಮತ್ತು ಜೆಸಿಟಿಯು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೀತಕ್ಕಂಥ ರಸ್ತಾರೋಕ್ ಚಳವಳಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾರೋಕ್ ಚಳವಳಿ ಮಾಡುವ ಮುಖಾಂತರ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಮಂತ್ರಿ ಮಂಡಲ ಮಾಡ್ತಕ್ಕಂಥದನ್ನ ಇವತ್ತು ತಕ್ಷಣ ಮಾಡಬೇಕು. ನಮ್ಮ ಎಲ್ಲ ಇಲಾಖೆಗಳನ್ನ, ಕೃಷಿ ಇಲಾಖೆ ಇತರ ಇಲಾಖೆಗಳನ್ನ ಘೋಷಣೆ ಮಾಡುವ ಮುಖಾಂತರ ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಬಿಡದಿ ರೈತ ಭೂಮಿಯನ್ನ ಯಾವುದೇ ಕಾರಣಕ್ಕೆ ನೀವು ಆಕ್ರಮಿಸಿ ಬರಬಾರ್ದು. ಕೂಡಲೇ ನಿಮ್ಮ ನೀತಿಯನ್ನ ಕೈ ಬಿಟ್ಟು ಅಲ್ಲಿಯ ರೈತರ ರಕ್ಷಣೆ ಮಾಡಬೇಕು. ಇದ್ದೇ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನ ಅಧಿಕಾರದಿಂದ ಓಡಿಸ್ತಾರಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ JDS ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಅದೇ ನೀತಿಯನ್ನು ತಂದಿರತಕ್ಕಂಥದ್ದು. ಅದಕ್ಕೆ ನಾವು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ರೈತ ವಿರೋಧಿ ನೀತಿ ಆದ ಅಂತ ನೀತಿಯನ್ನ ಕೂಡಲೇ ಕೈ ಬಿಡಬೇಕಂತಕ್ಕಂಥ ಮೊದಲನೇ ಆಗ್ರಹವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ವಿ. ಜೊತೆಗೆ ಯಾದಗಿರಿ ಜಿಲ್ಲೆ ದೊಡ್ಡ ರೀತಿಯಲ್ಲಿ ಮಳೆ ಇಲ್ಲಾರದೆ ಬೆಳೆ ನಷ್ಟ ಆಗಿವೆ. ಆ ಬೆಳೆ ನಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತಾ ಇಲ್ಲ. ಬಡವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಮೇಲೆ ಆಗ್ರಹ ಮಾಡಿ ಉದ್ಯೋಗ ಖಾತ್ರಿಯನ್ನ ಜಾರಿ ಮಾಡಿ 2 ದಿವಸ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿ ಕೊಡ್ಬೇಕಂತಕ್ಕಂಥ ಎರಡನೇ ಬೇಡಿಕೆಯನ್ನ, ಮೂರನೇದಾಗಿ ಯಾದಗಿರಿ ಜಿಲ್ಲೆ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲವನ್ನ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ರೈತರ ಆತ್ಮಹತ್ಯೆ ತಡೆಯಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ತಂದು, ಹಿಂದೆ ಯಾವ ರೀತಿ ದೇವೇಗೌಡರು ಇದ್ದಾಗ, ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಇಡೀ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಕಾಯ್ದೆ ತಂದಾರೆ, ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಋಣಮುಕ್ತ ಕಾಯ್ದೆ ತರಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಕನಿಷ್ಠ ವೇತನವನ್ನ ಇವತ್ತು ಜಾರಿ ಮಾಡಿ ಅಲಹಾಬಾದ್ ಹೈಕೋರ್ಟಿನ ನೀತಿ ಆಧಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 36,000 ರೂಪಾಯಿ, ಬಿಸಿಯೂಟ ನೌಕರರಿಗೆ ಮತ್ತು ಆಶಾ ಕಾರ್ಯಕರ್ತರು, ಪಂಚಾಯತ್ ನೌಕರಿಗೆ ತಕ್ಷಣ ಅವ್ರನ್ನ ಕಾಯಂ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಕೂಲಿಕಾರರು ಅವರಿಗೆ ರಕ್ಷಣೆ ಕೊಡ್ಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಚಳವಳಿ ಮುಂದುವರಿದಿದೆ ಅಂತಕ್ಕಂಥ ಮಾತು ಹೇಳ್ತೀವಿ. ಚನ್ನಪ್ಪ ಆನೆಗುಂದಿ, ಸಂಯುಕ್ತ ಹೋರಾಟ ಸಮಿತಿಯ ಯಾದಗಿರಿ ಜಿಲ್ಲೆಯ ಮುಖಂಡ. ಕೊಡ್ಬೇಕಂತಂದ್ರೆ ಅತಿ ಹಿಂದುಳಿದಂತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳಿಲ್ಲ. ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಸನಾಪುರ ಅವರು ಸಣ್ಣ ಕೈಗಾರಿಕೆ ಮಂತ್ರಾದ್ರು. ನಮಗೆಲ್ಲ ಆಶಾಭಾವನೆ ಇತ್ತು, ಏನಾದ್ರು ಕೈಗಾರಿಕೆ ತರ್ತಾರೆ, ನಮ್ಮ ಬಡವರಿಗೆ, ಕೂಲಿಕಾರರಿಗೆ, ಯುವ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಕನಸು ಕಾಣ್ತಕ್ಕಂಥ ಯುವಕರಿಗೆ 3 ವರ್ಷಗಳಲ್ಲಿ ಅವರು ಯಾವ ಕೈಗಾರಿಕೆ ತರಲಿಲ್ಲ. ಆ ರೀತಿಯಲ್ಲಿ ಪುನಃ ಇವತ್ತು ಹೊಸ ಒಂದು ಯೋಜನೆ ತರುವ ಮುಖಾಂತರ, ಮಂತ್ರಿ ಕೊಡುವ ಮುಖಾಂತರ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ. ಅಶ್ವಚಾನ ಅತಿ ಇನ್ನೂರಿರ್ತಕ್ಕಂಥ ಯಾದಗಿರಿ ಜಿಲ್ಲೆ ಆಗಿದೆ. ಅದಕ್ಕೆ ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಸನಾಪುರ ಇದ್ರು. ನಾವು ಅವರಿಗೆ ಕೂಡ ನಾವು ಹೇಳ್ತಾ ಇಲ್ಲ, ನಮ್ಮ ಹೋರಾಟ ಯಾವುದೇ ಒಬ್ಬ ವ್ಯಕ್ತಿ ಕೊಡ್ರಿ, ಅವರು ಜನಪರವಾಗಿರ್ಬೇಕು, ಜೊತೆ ಪ್ರಾಮಾಣಿಕ ಇರಬೇಕು, ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ, ಅಂತ ವ್ಯಕ್ತಿಗೆ ನೀವು ಒಬ್ಬ ಮಂತ್ರಿನ ಕೊಡಬೇಕಂತಕ್ಕಂಥ ಯಾದಗಿರಿ ಜಿಲ್ಲೆಯ ಆಗ್ರಹ ಆಗಿದೆ. ಕೊಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ. ಸಂಯುಕ್ತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇಂದು ಇಡೀ ರಾಜ್ಯ ಮತ್ತು ದೇಶದಾದ್ಯಂತ ಜೈಲ್ ಬರೋ ಚಳವಳಿ ನಡೀತಾ ಇದೆ. ಅದರ ಭಾಗವಾಗಿ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾ ರೋಕ ಮಾಡುವ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದುಡಿಯುವಂತ ಕಾರ್ಮಿಕರು, ದುಡಿಯುವಂತ ರೈತರು
ಇವತ್ತು ಅನೇಕ ರೀತಿಯಿಂದ ಅನ್ಯಾಯ ಆಗ್ತಿದೆ. ಅವರಿಗೆ ಸರಿಯಾದಂಥ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ಕೂಡ, ಕೇಂದ್ರದ ಮೋದಿ ಸರ್ಕಾರ ಕೂಡ ಸರಿಯಾದಂಥ ಒಂದು ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶಕ ಆಗಿಲ್ಲ. ಸುಳ್ಳು ಹೇಳುವುದು, ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳಿ ವೋಟ್ ಹಾಕಿಸ್ಕೊಂಡು ಇವತ್ತು ಅಧಿಕಾರದಲ್ಲಿ ಬಂದಂತ ಮೋದಿಜಿಯವರು ದೇಶಕ್ಕಾಗಿ ಯಾವುದೇ ರೀತಿಯಾಗಿ ಬಡವರ ಪರವಾಗಿಲ್ಲ, ಅವರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇದ್ದಾರೆ. ಅದರಿಂದಾಗಿ ನಾವು ಇವತ್ತು ದೇಶದಲ್ಲಿ ನಾವು ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಇವತ್ತು ರೊಚ್ಚಿಗೇಳುವಂತ ಒಂದು ಸಂದರ್ಭ ಬಂದಿದೆ. ಹಿಂದೆ 2022ರಲ್ಲಿ ಶ್ರೀಲಂಕಾದಲ್ಲಿ ಕೂಡ ಜನರು ಅಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕುಟುಂಬ ರಾಜಕಾರಣಿ ಒಂದು ಬೇಸತ್ತು ಅಲ್ಲಿನ ವಿದ್ಯಾರ್ಥಿಗಳು ಹೋರಾಟ ಮಾಡಿದರು. ಆ ಹೋರಾಟದ ಮುಖಾಂತರ ಇಡೀ ದಂಗೆ ಎದ್ದು ಅಲ್ಲಿನ ಪ್ರಧಾನಿಗಳನ್ನ ಓಡಿಸಿರುವಂತದ್ದು ಆಗಿದೆ. 2024ರಲ್ಲಿ ಬಂಗಾಳದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ. ಈ ರೀತಿಯಾಗಿ ನಮ್ಮ ದೇಶದ ಪ್ರಧಾನಿಗಳು ಕೂಡ ಈ ಒಂದು ಅವಕಾಶವನ್ನು ಕೊಡಬಾರದು. ಇಲ್ಲಿ ಕೂಡ ಹಾಗೇನಾದರೂ ಮುಂದುವರೆದರೆ ಇಲ್ಲಿ ಕೂಡ ನಮ್ಮ ದೇಶದಲ್ಲಿ ಕೂಡ ದಂಗೆ ಏಳುವಂತ ಸಮಯ ಬಹಳ ದೂರ ಇಲ್ಲ. ಅದರಿಂದಾಗಿ ಸರಿಯಾದಂತ ಒಂದು ರೀತಿಯಲ್ಲಿ ಒಂದು ಸೌಲಭ್ಯವನ್ನ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. SKM ಮತ್ತು ಜಂಟಿಯಾಗಿ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಮತ್ತು ಕಾರ್ಮಿಕರಿಗೋಸ್ಕರ ರೈತ ವಿರೋಧಿ ಕಾಯ್ದೆಗಳನ್ನು ತಂದು 40 ಕೋಡ್ಗಳಿದ್ದು ಅವೆಲ್ಲ ತೆಗೆದು 4 ಕೋಡ್ಗಳು ಮಾಡಿ ರೈತರ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುತ್ತಿದ್ದಾರೆ. ಇದನ್ನು ವಿರೋಧಿಸಿ ವಿಬಿಜಿ ರಾಮ್ಜಿ ಕಾಯ್ದೆ ತಂದು ಬಡ ಕೂಲಿ ಕಾರ್ಮಿಕರಿಗೆ ಅವ್ರ ಬದುಕನ್ನು ಸುರಕ್ಷೆ ಮಾಡಿದ್ದಾರೆ. ಆ ಕಾಯ್ದೆ ಅಗತ್ಯ ವಸ್ತುಗಳ ಕಾಯ್ದೆ ಏನಿದೆ ಅದು ಈ ರೀತಿ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ನಾವು ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಪ್ರತಿಭಟನೆ ಮಾಡಿ ಸತ್ಯಾರೋಪ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತೇನು ಈ ಕಾಯ್ದೆಗಳು ರೈತ ಮತ್ತು ಕಾರ್ಮಿಕ ವಿರೋಧಿಗಳಾಗಿದ್ದಾವೆ. ಇದರಿಂದ ಅತ್ಯಂತ ಬಡವರು ರೈತರು ರೈತ ಬೆಳೆದ ಯಾವುದೇ ಬೆಳೆಗಳಿಗೆ ಯೋಗ್ಯ ಬೆಲೆಗಳಿಲ್ಲ, ಕಾರ್ಮಿಕ ಯೋಗ್ಯ ಕೂಲಿ ಇಲ್ಲ. ಅವರಿಬ್ಬರು ಕೂಡ ಈ ದೇಶ ಸಂಪತ್ತನ್ನು ಸೃಷ್ಟಿ ಮಾಡರು. ಆದ್ರೆ ಅವ್ರಿಗೊಂದು ಬಹಳ ಘೋರವಾದ ಕತ್ತಲಲ್ಲಿದೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಕೂಡ ಕಣ್ಣೀರು ಅತ್ಯಂತ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಆ ಕಾರಣದಿಂದ ಇವತ್ತು ದೇಶಾದ್ಯಂತ ನೆರೆಮರೆಗೆ ನಾವು SK ಮತ್ತು JTಯಿಂದ ಈ ಒಂದು ಸಂಘಟಿಸಿದ್ವಿ. ಬೇರೆ ಬೇರೆ ಕಡೆ ಗಮನ ಸಿಕ್ಕಿದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಯಾದಗಿರಿ ಜಿಲ್ಲಾಧಿಕಾರಿ ಈ ಒಂದು ಪ್ರತಿಭಟನೆ ಸಂಘಟಿಸಿ ಅವ್ರ ಹಸ್ತುರವನ್ನು ಮಾಡ್ತಾ ಇದ್ದೀವಿ. SKMನ ಹೋರಾಟದ ಅಂಗವಾಗಿ ದೇಶಾದ್ಯಂತವಾಗಿ ನಡೀತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿರ್ತಕ್ಕಂಥ ಸ್ವತಂತ್ರ ಪೂರ್ವದಲ್ಲೇ ಹೋರಾಟದ ನೆನಪಿನಗೋಸ್ಕರ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಮಿಕರ, ರೈತರ, ಕೂಲಿಕಾರರ ರಕ್ತವನ್ನು ಹೀರ್ತಕ್ಕಂಥ ನೀತಿಯನ್ನ ಕೈಬಿಟ್ಟು ರೈತ, ಕೂಲಿಕಾರ, ಕಾರ್ಮಿಕರ ಪರವಾದಂಥ ಕಾಯ್ದೆಗಳನ್ನು ತಗೊಂಡು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಪ್ರಮುಖವಾದಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಯಾದಗಿರಿಯಲ್ಲಿ ಜೈಲ್ ಬರೋ ಚಳವಳಿಯನ್ನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಇವತ್ತು ರಸ್ತೆ ತಡೆ ಮಾಡುವ ಮೂಲಕ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಜಿಲ್ಲೆಯನ್ನ ಸಂಪೂರ್ಣ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಬೇಕು, ರೈತರ ಹಿತವನ್ನ ಕಾಪಾಡಬೇಕು, ಕೂಲಿಕಾರ ಹಿತವನ್ನ ಕಾಪಾಡಬೇಕು, ಕಾರ್ಮಿಕರ ಕನಿಷ್ಠ ವೇತನವನ್ನ ತಕ್ಷಣವೇ ಜಾರಿ ಮಾಡಿ ಅದನ್ನು ಕೊಡಬೇಕು ಅಂತಕ್ಕನ್ನೋದನ್ನು ನಾವು ಇವತ್ತು ಹೋರಾಟದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾನು ಒತ್ತಾಯ ಮಾಡ್ತಿದ್ದೇನೆ. ನಾನು ಡವಲ್ ಸಬ್ ನದಾಫ್ ಅಂತ ಹೇಳಿ ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಮತ್ತು SKMನ ಜಿಲ್ಲಾ ಸಮಿತಿಯ ಮುಖಂಡನಾಗಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು. ಅಖಿಲ ಭಾರತ ಜೈಲ್ ಬರೋ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ರೈತ ಕಾರ್ಮಿಕರು ಮತ್ತು ರೈತರು, ಕಾರ್ಮಿಕರು, SKMS, JCTU ನೇತೃತ್ವದಲ್ಲಿ ಈ ಒಂದು ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆನಲ್ಲಿ ಕೂಡ ಎಲ್ಲ ರೈತರು, ಕಾರ್ಮಿಕರು ಸೇರ್ಬಿಟ್ಟು ಇವತ್ತೇನು ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ತರ್ತಾ ಇದೆ ಸರ್ಕಾರ, ಜನ ವಿರೋಧಿ, ರೈತ ವಿರೋಧಿ ಕಾರ್ಮಿಕ ನೀತಿಗಳನ್ನು ತರ್ತಾ ಇದೆ. ಇದ್ರ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ 44 ಕೋಡ್ ಕಾರ್ಮಿಕರ ಕಾನೂನುಗಳಿದ್ದವು. ಆ ಕಾನೂನುಗಳನ್ನ ತಿರುಚಿಬಿಟ್ಟು ಇವತ್ತ 4 ಕೋಡ್ಗಳಾಗಿ ಮಾಡಿ
ಅಲ್ಲಿ ನಮ್ಮ ಹಕ್ಕುಗಳನ್ನ ಮುರಿಯೋದಕ್ಕೆ, ನಮ್ಮ ಹಕ್ಕುಗಳನ್ನ ತೆಗೆಯೋದಕ್ಕೆ ಈ ಒಂದು ತಂತ್ರವನ್ನ ಮಾಡ್ತಾ ಇದೆ ಸರ್ಕಾರ. ಮತ್ತು ಇನ್ನೊಂದು ಕಡೆ ಕನಿಷ್ಠ ವೇತನ ಏನು ಕೊಡಬೇಕಾಗಿದೆ ಕಾರ್ಮಿಕರಿಗೆ, ನಮ್ಮ ಅಖಿಲ ಭಾರತ ಮಟ್ಟದ ಸಮಾವೇಶದಲ್ಲಿ 42,000 ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿ ತೀರ್ಮಾನ ಆಗಿದೆ, ಬೇಡಿಕೆಯನ್ನ ಇಟ್ಟಿದ್ದೀವಿ. ಮತ್ತು ಇನ್ನೊಂದು ಕಡೆ ಎಲ್ಲರಿಗೂ ಕೂಡ ಉದ್ಯೋಗಗಳು ಸಿಗ್ಬೇಕು, ಶಿಕ್ಷಣ ಸಿಗ್ಬೇಕು. ಮತ್ತು ಇನ್ನೊಂದು ಕಡೆ ಆಹಾರ ಬೆಲೆ ಏರಿಕೆಗಳಾಗ್ತಾ ಇದಾವೆ, ದಿನನಿತ್ಯ ಬೆಲೆ ಏರಿಕೆಗಳಾಗ್ತಾ ಇದಾವ, ಬೆಲೆ ಏರಿಕೆಗಳನ್ನ ನಿಲ್ಲಿಸಬೇಕು. ಈ ರೀತಿಯಾಗಿ ಇವತ್ತಿನ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಎಲ್ಲ ಕಾರ್ಮಿಕರು ಮತ್ತೆ ಬೇರೆ ಬೇರೆ ನಾಯಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಹೋರಾಟನ ಯಶಸ್ವಿಗೊಳಿಸಬೇಕಂತೇಳಿ ನಾವು ಎಲ್ಲ ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಯಾದಗಿರಿ ಜಿಲ್ಲಾಧ್ಯಕ್ಷ ಚೆನ್ನಪ್ಪ ಆನೆಗುಂದಿ, ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಶರಣಗೌಡ ಗೂಗಲ್, ಎಐಎಡಬ್ಲ್ಯೂ ಜಿಲ್ಲಾಧ್ಯಕ್ಷ ದಾವಲಸಬ್ ನದಾಫ್, ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ, ಐಟೆಕ್ ಜಿಲ್ಲಾ ಕಾರ್ಮಿಕ ಮುಖಂಡರು ಆದ ಉಮಾದೇವಿ ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.